ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ. ನನ್ನೆಲ್ಲ ವೀಕ್ಷಕ ಬಾಂಧವರೆಲ್ರಿಗೂ ಕೂಡ ಆಸೆ ಧಾರಾವಾಹಿಯ ಸಂಚಿಕೆ ನಾಳೆ ದಿನದ ಏನಾಗಿದೆ ನೋಡೋಣ ಬನ್ನಿ. ಇತ್ತ ಆಸ್ಪತ್ರೆಯಲ್ಲಿ ಮುಂಜ ಎಲ್ಲ ತಿರುಗಿಸಿ ಹೇಳ್ತಾನೆ, ನಾನು ಸುಬ್ಬನ್ನ ದುಡ್ಡು ಕೇಳಿದ್ದಕ್ಕೆ ಒಡೆಯಕ್ ಬಂದಿದ್ರಕ್ಕ, ಅದಕ್ಕೆ ನಾನು ಯಾಕೆ ಬಾಬಾ ಹಿಂಗ್ ಮಾಡ್ತೀರಾ ಅಂತ ಹೇಳಿದ್ದಕ್ಕೆ ಹಿಂಗೆ ನನ್ನನ್ನ ಹಿಂದು ಮುಂದೆ ನೋಡ್ದೇನೆ ಎಲ್ಲ ಸೇರ್ಕೊಂಡು ಹೊಡೆದ್ಬಿಟ್ರು ನನ್ನನ್ನ ಅಂತ ಹೇಳಿ ಸುಳ್ಳು ಸುಳ್ಳು ಹೇಳಿರ್ತಾನೆ. ಅದನ್ನ ನೊಂದಂತ ಕುಸುಮ ಮೀನಾ ಎಲ್ರೂ ಬೇಜಾರು ಮಾಡ್ಕೊಂಡಿರ್ತಾರೆ. ಅನಂತರ ತಂಗಿ ಕನಕ ಕೂಡ ಏನೇ ಅಕ್ಕ, ಓದೋ ಹುಡುಗನ್ ನಿಂಗೆ ಹೊಡಿಬೋದೇನೆ, ಒಂದ್ ಬುದ್ಧಿ ಮಾತು ಹೇಳಿ ಕಳಿಸ್ಬೋದಿತ್ತಲ್ವೇನೆ, ಎಂತ ಕೆಲಸ ಮಾಡಿದಾರೆ ನೋಡಿ ಇಂಥವು ಅಂತ ಅನ್ಕೊಂಡಿರ್ಲಿಲ್ಲ ಅಂತ ಹೇಳಿ. ಅನಂತರ ಅವ್ರ ಅಮ್ಮನೂ ಕೂಡ ಅದೇ ರೀತಿಯಲ್ಲಿ ದೂಷಿಸ್ತಾಳೆ ಹಳಿಯನ್ನ. ನನ್ ಖಂಡಿತ ಇಂಥವನು ಅಂತ ಅನ್ಕೊಂಡಿರ್ಲಿಲ್ಲ, ಮಗ ಅಂತ ತಿಳ್ಕೊಂಡಿದ್ನಲ್ಲೇ, ಮನೆಗ್ ಬಂದ್ರೆ ಎಲ್ಲ ಮಗನ್ ರೀತಿ ನಾನು ಟ್ರೀಟ್ ಮಾಡ್ತಿದ್ದೆ ಅಂತ ಹೇಳಂತಾಳೆ. ಆದ್ರೂ ಕೂಡ ಸಾಲ ಮಾಡಿ ಆದ್ರೂ ಕೂಡ ತಂದು ಮಾಡಾಕ್ತಿದ್ದೆ ನಾನು, ಅದಕ್ಕೂ ಬೆಲೆ ಇಲ್ದಂಗ್ ಮಾಡ್ಬಿಟ್ನಲ್ಲ. ಸಿಟ್ಟಿನ ಬರದಲ್ಲಿ ಮೀನಾ ಸೂರ್ಯನ್ಗೆ ಬೈಬೇಕು ಅಂತ ಹೇಳಿ ಓಡೋಡ್ ಬರ್ತಾಳ. ಅವ್ನು ಹುಡ್ಕೊಂಡ್ ಬಂದಾಗ ಚೇತನ್ ಎದುರಾಯ್ತಾನೆ. ಚೇತನ್ ಎದುರಾದಾಗ ಏನ್ ಸಿಸ್ಟರ್ ಬಂದಿದ್ದು ಅಂತ ಹೇಳ್ತಾರೆ. ಎಲ್ಲಿ ಅವರು ಅಂತ ಅಂದಾಗ, ಇಲ್ಲ ಅವರು ಬಾಡಿಗೆಗೆ ಹೋಗಿದ್ದಾನೆ ಸೂರ್ಯ ಅಂತ ಹೇಳಿ ಚೇತನ್ ಹೇಳ್ತಾನೆ. ಇರ್ಲಿ ಅಣ್ಣ, ನಿಮ್ ಜೊತೆನೆ ಮಾತಾಡಕ್ ಬಂದಿದ್ದೀನಿ, ಈಗ ಮಾಡ್ಬೋದೇನ್ರಣ್ಣ, ಚಿಕ್ಕ ಹುಡ್ಗ ಅವನು ಇನ್ನುವೆ, ಅಷ್ಟೊಂದು ಒಡೆದು ಕಳ್ಸಿದ್ರಲ್ಲ ಸರಿನಾ ಅಂತ ಹೇಳಿದಾಗ ಅದೇ ಸಮಯಕ್ಕೆ ಸೂರ್ಯ ಹೊರಗ್ ಬರ್ತಾನೆ. ಬಂದವನೆ, ಅವನಿನ್ನು ಚಿಕ್ಕ ಹುಡ್ಗನ, ನಿಮ್ ಕಣಿಗೆ ಅವನು ಬಹಳ ಚಿಕ್ಕ ಹುಡುಗನಂಗ್ ಕಾಣ್ತಾನೆ, ಇನ್ನೇನು ಮಾಡ್ಬೇಕಿತ್ತು ಹೊಡಿದಲೆಯ ಅಂತ ಹೇಳ್ತಾನೆ. ಆದ್ರೂ ಕೂಡ ಇವಳು ಮುಂದುವರಿಸ್ತಾ ಹೋಯ್ತಾಳೆ. ಅಲ್ಲ ಕಣ್ರಿ, ಆ ಚಿಕ್ಕ ಹುಡ್ಗನ್ಗೆ ಹಂಗೆ ಕೈಯೆಲ್ಲ ಮುರಿದಿದಿರಲ್ಲ ಸರಿನಾ, ದುಡ್ಕೊಂಡ್ ತಿನ್ನೋ ಹುಡ್ಗನ್ಗೆ ಹಿಂಗ್ ಮಾಡಿದಿರಲ್ಲ ಅಂತ ಹೇಳ್ತಾರೆ. ಅನಂತರ ಮತ್ತೆ ಸೂರ್ಯ ಮೌನ ವಹಿಸ್ತಾನೆ. ಇವಳು ಸುಮ್ಮನಿರೋದೇ ಇಲ್ಲ, ಸಿಟ್ಟಿನ ಬರದಲ್ಲಿ ಮಾತಾಡ್ತಾನೆ ಹೋಯ್ತಾಳೆ. ನೀವ್ ಮಾಡಿದ್ ಸ್ವಲ್ಪನೂ ಸರಿ ಇಲ್ಲ, ನೀವ್ ಕುಡ್ತಾ ಚಟದಿಂದ ಇಡೀ ಮನೆನೇ ಹಾಳು ಮಾಡೋ ರೀತಿನಲ್ಲಿ ಮಾಡಿದ್ರಿ. ಇವತ್ತು ನಮ್ಮ ಅಮ್ಮನ ಮನೆಯಲ್ಲಿ ದುಡಿತಿದ್ದ ಅವನು, ದುಡ್ದು ತಂದಾಕ್ತಿದ್ದಾನ ಅವನು, ಅಂತ ಚಿಕ್ಕ ಹುಡುಗನ ಓದ್ಕೊಂಡು ದುಡ್ಕೊಂಡು ಜೀವನ ಮಾಡ್ತಿದ್ದಂತ ಅವನನ್ನ ಕೈ ಮುರಿದ್ರಲ್ಲ ಸರಿನಾ, ಚಿಕ್ಕ ಹುಡುಗ ಅವನು, ಏನೇ ಅವನ್ ಚಿಕ್ಕ ಹುಡುಗನ ಇನ್ನುವೆ ಅಂತ ಹೇಳ್ತಾನೆ ಸೂರ್ಯ. ಮತ್ತೆ ಸೂರ್ಯನೇ ಹೇಳ್ತಾನೆ, ಹೌದಾ ಅವನಿನ್ನು ಚಿಕ್ಕ ಹುಡ್ಗನ ಅಂತ ಕೇಳ್ದಾಗ ಮತ್ತೆ ಅವಳಿದ್ದವಳು, ಹೌದು ರೀ ಚಿಕ್ಕ ಹುಡ್ಗನೇ ಅವನು, ನಿಮ್ ಕುಡ್ತಾ ಎಷ್ಟು ಹಾಳು ಮಾಡಿದೆ ನೋಡ್ರಿ, ನಿಮ್ ಕುಡ್ತದಿಂದಾನೇ ಅವ್ನ ಕೈ ಮುರಿದೋಗಿದ್ದು ಅಂತಾನೆ. ಅದಕ್ಕೆ ಹೇಳ್ತಾನೆ, ನೋಡಿ ಸೂರ್ಯ ಕೊಟ್ಟಿರೋ ಭಿಕ್ಷೆ ನಿನ್ ತಮ್ಮ ಬಾಳ್ತಾ ಇರೋದು, ನಿಜವಾದ ಕೋಪದಲ್ಲಿ ನಾವು ರಿಯಾಕ್ಟ್ ಮಾಡಿ ನಿನ್ ತಮ್ಮ ಆಲ್ರೆಡಿ ಹರಿಶ್ಚಂದ್ರ ಘಾಟ್ ನಲ್ಲಿ ಇರ್ಬೇಕಾಗಿತ್ತು, ಗೊತ್ತಾಯ್ತಾ. ಇವಾಗ ಸೂರ್ಯ ನಿಶಬ್ದವಾಗಿ ಮೌನವಾಗಿ ಇದಾನೆ ಅಂತ ಅಂದ್ರೆ ನಿನ್ ತಮ್ಮ ಬದುಕಿದಾನೆ ಆಯ್ತಲ್ಲ. ಇವ್ರು ಎಷ್ಟ್ ಹೇಳಿದ್ರು ಕೇಳೋದಿಲ್ಲ ಆಯ್ತಾ. ನನ್ ತಮ್ಮನ್ನ ನಾನೇ ಹೊಡ್ದೆ ಬೇಕಾಗೆ ಹೊಡ್ದೆ ಅಂತ ಹೇಳಿದ್ ಮಾಡ್ತಾರೆ. ನಡೆಯೋ ಚೇತನ್ ಅಂತ ಹೇಳಿ ಚೇತನ್ಗೆ ಹೇಳ್ತಾ ಇರ್ತಾನೆ. ಅಷ್ಟರಲ್ಲಿ ಮತ್ತೊಮ್ಮೆ ಅವನೇ ಎಚ್ಚೆತ್ಕೊಂಡು, ಬಾಯ್ಲಿ ತೋರಿಸ್ತೀನಿ ನಿನ್ ತಮ್ಮನ್ ಚರಿತ್ರೆಯ ಅಂತ ವಿಡಿಯೋ ಪ್ಲೇ ಮಾಡ್ಕೊಡ್ತಾರೆ. ಕಣ್ಣನ್ ತಂಪು ಮಾಡ್ಕೊಳವ ಇದ್ ನೋಡಿ ಅಂತಾರೆ. ಈಗ ಕರ್ಣಾನಂದ ಆಯ್ತಾ, ಸಂತೋಷ ಆಯ್ತಾ, ಕಣ್ಣಿಗೆ ತಂಪಾಯ್ತಾ, ಹೋಗು ನಿನ್ ತಮ್ಮನ್ನ ಉದ್ಧಾರ ಮಾಡೋ ಹೋಗು. ಇದನ್ನೇನಾದ್ರೂ ಮನೇಲಿ ತೋರ್ಸಿದ್ರೆ ಎಂತ ರಣರಂಗ ಆಗಿರೋದು ಗೊತ್ತಾ, ಎಂತ ರಂಪಾಗಿರೋದು ಗೊತ್ತಾ ಮನೆಯಲ್ಲಿ. ಇದನ್ನ ತಗೊಂಡು ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಅವರೇ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ. ಒಂದ್ ಕೈ ಜೊತೆಗೆ ಇನ್ನೊಂದ್ ಕೈ ಮುರಿದು ಬಿಟ್ಟು ಸರಿಯಾಗಿ ಶಾಸ್ತಿ ಮಾಡ್ತಾರೆ. ಚೇತನ್ ಬೇಡ, ನಡೆಯೋರು ಹೇಳಿದ್ ಮಾತು ಕೇಳೋದಿಲ್ಲ, ನಾವ್ ಸುಮ್ನೆ ಸ್ಟೇಷನ್ಗೆ ಹೋಗ್ಬಿಡೋಣ, ಅಲ್ಲೇ ಕಂಪ್ಲೇಂಟ್ ಕೊಟ್ಬಿಡೋಣ, ಒಳ್ಳೆತನಕ್ ಕಾಲ ಇಲ್ಲ ಕಣೋ, ಒಳ್ಳೆ ಮಾತ್ನಲ್ಲಿ ಹೇಳಿದ್ರೆ ಇವ್ರು ಕೇಳೋದೂ ಇಲ್ಲ ಆಯ್ತಾ, ನಂದೇ ತಪ್ಪು ಅಂತ ಮಾತಾಡ್ತಾರೆ. ಅವನು ಏನಂದ ಗೊತ್ತೇನಾ, ನಾನು ಹಂಗೂ ಕೂಡ ಒಳ್ಳೆ ಮಾತು ಹೇಳಿದೆ, ಬೇಡ ಕಣಪ್ಪ ಇದೆಲ್ಲ ಮಾಡಬಾರ್ದು, ಒಳ್ಳೆ ಬುದ್ಧಿ ಕಲ್ತ್ಕೊಳ್ಳೋ, ಚೆನ್ನಾಗಿ ಬದುಕು, ಸಂಸ್ಕಾರವಂತನಾಗಿ ಚೆನ್ನಾಗಿ ಬದುಕು, ಒಳ್ಳೆ ಹೆಸರು ತಗೋ, ಇಂಥ ಚಪ್ಪರ್ ನನ್ನ ಮಕ್ಕಳ ಜೊತೆ ಎಲ್ಲ ಸೇರ್ಕೊಂಡು ಹಾಳಾಯ್ತಿದೀಯಾ, ಬೇಡ ಅಂತ ಎಲ್ಲ ಬುದ್ಧಿವಾದ ಹೇಳಿದ್ರೆ ಏನಂದ ಗೊತ್ತೇನೆ, 3 ಗ್ರಾಮ್ ಚಿನ್ನ ತಂದು ಅಕ್ಕನಿಗೆ ತಾಳಿ ಮಾಡಿಸೋ ಯೋಗ್ಯತೆ ಇಲ್ದವನು 3 ತಿಂಗಳು ತಗೊಂಡಿದೀಯಾ, ನೀನೇನು ಹೇಳೋದು ಅಂತ ಕೇಳ್ದಾಗ ಗೊತ್ತಾ ಅಂತ ಅಂತಾನೆ. ಅಂತ ಅಂದಾಗ ಅದಕ್ಕೆ ಆ ಮಾತನ್ನ ಕೇಳಿ ಒಂದು ಕ್ಷಣದಲ್ಲಿ ಶಾಕ್ ಆಗ್ತದೆ. ಜೊತೆಗೆ ನಮ್ಮ ಅಕ್ಕನ್ನ ಸಾಕು ಯೋಗ್ಯತೆ ನಿನ್ಗಿಲ್ಲ ಆಯ್ತಾ. ನಾನು ಆಸ್ಪತ್ರೆಯಿಂದ ಬಂದ ಮೇಲೆ ನಮ್ಮ ಅಕ್ಕನ್ನ ಕಳ್ಸ್ಕೊಡು ನಮ್ಮ ಮನೆಗೆ, ನಾನ್ ರಾಣಿ ಹಂಗ್ ಸಾಕ್ತೀನಿ ಅಂತ ಹೇಳ್ತಾನೆ. ಹೋಗವ, ಚಿನ್ನದ ಅರಮನೆಯಲ್ಲಿ ನಿನ್ ತಮ್ಮ ನಿನ್ನ ರಾಣಿಯಂಗ್ ನೋಡ್ಕತಾನಂತೆ, ಆಯ್ತು ಹೋಗು ಪೂಜಿಸ್ತಾನಂತೆ, ಅಲ್ಲೇ ಬದುಕು ಹೋಗು ಅಂತಾನೆ. ನಮ್ಮನ್ ತಂದ್ಕೊಂಡ್ರೆ ಚಿತ್ರಾನ್ನ ಪುಳಿಯೋಗರೆ ಬೀದಿಲಿ ಬಿದ್ದಿರ್ತೀಯ,
ಅವನು ನಂಬಿದ್ರೆ ಮೃಷ್ಟಾನ್ನ ಭೋಜನ ಅಂತೆ, ಚೆನ್ನಾಗಿರೋಗು ತಮ್ಮನ್ ನಂಬ್ಕೊಂಡು ಅಂತ ಅಂತಾನೆ. ಹಂಗಂತಂದ್ರೆ ಬಹಳ ಬೇಸರ ಆಗುತ್ತೆ ಮೀನಿಗೆ. ನನ್ ಗಂಡ ಇಂತ ಮಾತನ್ನ ಹೇಳಿದ್ನ, ಮಾಡಿರೋದ್ ನೋಡಿದ್ರೆ ಮಣ್ ತಿನ್ನೋ ಕೆಲ್ಸ ಮಾಡಿದಾನೆ, ಇಷ್ಟೆಲ್ಲ ಮಾತಾಡಿದಾನ, ಮಾಡ್ತೀನಿ ತಾಳು ಅಂತೇಳಿ ಸೀರೆ ಸಿಗಿಸ್ಕೊಂಡು ಹೋಯ್ತಾಳ ಆಸ್ಪತ್ರೆಗೆ. ಏನು ಮಾಡಿರೋದು ನೀನು? ನಾನೇನಕ್ಕ ಮಾಡಿದೀನಿ? ನಾನೇನು ಮಾಡಿಲ್ವಲ್ಲಕ್ಕ ಅಂತ ಹೇಳ್ತಾನೆ. ಏನು ಬಹಳ ಮಳ್ಳಂಗೆ ನಾಟಕ ಆಡಕ್ ಶುರು ಮಾಡ್ತಾನೆ. ಮೀನಿಂಗೆ ಕೋಪ ತಳೆಕದಲ್ಲಿ ಸಿಟ್ಟಿನ ಬರ್ದಲ್ಲಿ ತೆಗ್ದಿದ್ದು ಒಂದ್ ಕೆನ್ನೆಗೆ ಬಾರಿಸ್ತಾಳೆ. ಏನೋ ಮಾಡಿರೋದು, ಏನೋ ಬೊಗಳದೆ ನೀನು? ಸೂರ್ಯ ಕುಡ್ದು ನಶೆಲ್ ಹೊಡುದು ಅಂತ ಹೇಳ್ದ. ನೀನ್ ಮಾಡಿರ ಕೆಟ್ಟ ಕೆಲ್ಸ ಹೇಳಲೇನ ಅಮ್ಮನಿಗೆ? ಎಂತ ಕೃತ್ಯ ಮಾಡಿದೆ, ಎಂತ ಕೆಟ್ಟ ಕೆಲ್ಸ ಮಾಡಿದೆ ಹೇಳಲೇನ ಅಮ್ಮನಿಗೆ? ಒಳ್ಳೇದಾಗಿ ಬದುಕು ಅಂತ ಬುದ್ಧಿ ಹೇಳಿದ್ರೆ ಅಮ್ಮ ವಿರುದ್ಧವಾಗಿ ಏನೇನ್ ಮಾತಾಡಿದ ಗೊತ್ತೇನೇನಮ್ಮ? ಏನಾದ್ರೂ ಅಮ್ಮ ನೀನು ನಂಬಿದ್ರೆ ಖಂಡಿತ ಬೀದಿಗೆ ತಂದ್ಬಿಡ್ತಾನೆ ಅಂತ ಕೆಟ್ಟ ನನ್ ಮಗ ಇವನು, ಆಯ್ತಾ? ಒಳ್ಳೆಯವನು ಅಂತ ನಂಬಿದ್ದೀರ ನೀವು ನಮ್ದಷ್ಟು ಒಳ್ಳೆನಲ್ಲಮ್ಮ ಇವನು, ಆಯ್ತಾ? ಇವನ್ ಸಹವಾಸವೇ ಬೇಡ, ಬೀದಿಗೆ ತಂದ್ಬಿಡ್ತಾನಮ್ಮ ನಿಮ್ಮನ್ನವೇ. ನಮಗೂ ಇವನ್ ಸಹವಾಸ ಬೇಡ, ಇವನ್ ಮುಖನೂ ಕೂಡ ನೋಡಲ್ಲ ಅಂತ ಅಂತಾಳೆ. ಆಗ ಏನಾಯ್ತು ಅಂತ ಕುಸುಮ ಕೇಳ್ತಾಳೆ. ಆಗ ಅಲ್ಲಿ ನಡೆದಿರೋ ಸುದ್ದಿನೆಲ್ಲ ಹೇಳ್ತಾಳೆ ಮೀನಾ, ಹೀಗೀಗಾಯ್ತು ಅಂತ ಹೇಳಿ. ಆನಂತರ ಮಂಜ ಏನು ಬಹಳ ಮಳ್ಳಂಗೆ ನೋಡ್ತಾ ಇರ್ತಾನೆ. ನಮ್ಮ ಅಕ್ಕಗೆ ಎಲ್ಲ ನಿಜಾಂಶ ಹೇಳ್ಬಿಡ್ನಲ್ಲ ನಮ್ಮ ಭಾವ, ಇನ್ನೇನ ಪದ್ಧತಿ, ಇನ್ನ ನಮ್ಮ ಅಮ್ಮನೂ ಕೂಡ ನನ್ನನ್ನ ಏನಂತಾರೋ ಏನ್ ಮಾಡ್ತಾರೋ ಅನ್ನೋ ಭೀತಿಯಲ್ಲಿ ಮಳ್ಳಂಗೆ ಕಳಬೇಕ್ನಂಗೆ ನೋಡ್ತಾ ಕೂತ್ಕೋತಾನೆ. ಇಲ್ಲಿಗೆ ನಾಳೆ ಸಂಚಿಕೆ ಪ್ರೋಮೋ ಮುಕ್ತಾಯವಾಗ್ತದೆ. ಎಲ್ರು ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಕೊಡಿ. ಹಾಗೇನೆ ನನ್ನೆಲ್ಲ ವೀಕ್ಷಕ ಬಾಂಧವರೆಲ್ಲರಿಗೂ ಕೂಡ ಅನಂತ ಧನ್ಯವಾದಗಳು.